ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರನ್ನು ಮಾತನಾಡೋದಕ್ಕೆ ಸ್ಪೀಕರ್ ಬಿಡ್ತಿರುವಂತೆ ಹೀಗಂತ ರಾಹುಲ್ ಗಾಂಧಿ ಅವರೇ ನೇರವಾದಂಥ ಆರೋಪವನ್ನು ಮಾಡಿದ್ದಾರೆ. ರಾಹುಲ್ ಗಾಂಧಿ ಅವರ ಆರೋಪಕ್ಕೆ ಸ್ಪೀಕರ್ ಕೂಡ ವರ್ತನೆಯ ಪಾಠವನ್ನು ಮಾಡಿ ತಿರುಗಿ ಇಟ್ಟುಕೊಟ್ಟಿದ್ದಾರೆ. I don't understand what is going on. This is no way. माननीय सदस्य प्लीज बैठिए. जो सदन की मर्यादा और प्रतिष्ठा के अनुरूप रहना चाहिए. माननीय सदस्य सदन में खड़े कोई बात नहीं करे, सब बैठ जाइए. ಲೋಕಸಭೆ ಕಲಾಪದಲ್ಲಿ ವಿಪಕ್ಷ ನಾಯಕ ರಾಹುಲ್ ಗಾಂಧಿಯವರನ್ನ ಮಾತಾಡೋಕೆ ಬಿಡ್ತಿಲ್ವಂತೆ. ಕೇಂದ್ರ ಸರ್ಕಾರದ ನಾಯಕರು ಮಾತಾಡಿದ್ರೆ ಕೇಳಿಸಿಕೊಳ್ತಾರೆ. ಸ್ಪೀಕರ್ ಓಂ ಬಿರ್ಲಾ, ನಾನು ಉತ್ತರ ಕೊಡಲು ಹೋದ್ರೆ ಮಾತಾಡಲು ಎದ್ದು ನಿಂತ್ರೆ ಸಾಕು, ಸ್ಪೀಕರ್ ಅವಕಾಶ ಕೊಡ್ತಿಲ್ಲ. ಇವತ್ತು ಸ್ಪೀಕರ್ ನಾನು ಎದ್ದು ನಿಲ್ತಾ ಇದ್ದಂತೆ ಅಧಿವೇಶನವನ್ನ ಮುಂದೂಡಿ ಎದ್ದು ಹೋದ್ರು ಅಂತ ರಾಹುಲ್ ರೆಬಲ್ ಆದ್ರು. सदन की कार्रवाई 2 बजे तक के लिए स्थगित की जाती है. I don't know what is going on, because after he said that, I said, look, as LOP, let me speak. Let me say what he just ran away. So I don't understand what is going on. This is no way to run the house, frankly. I mean, literally, speaker उठ के मतलब एकदम निकल गए. मुझे मतलब एक शब्द नहीं बोलने दिया, और पहले मेरे बारे में कुछ बोलने हैं, वो भी बिल्कुल पता नहीं क्या बोला, अनसब्सटेंशिएटेड. और फिर मतलब मैं खड़ा हुआ, मैंने कहा कि देखिए मुझे बोलने दीजिए, आपने मेरे बारे में कुछ बोला है, घूम कर चले गए, और कोई मतलब अर्जन कर दिया, कोई जरूरत नहीं थी. माननीय सदस्य प्लीज बैठिए. ಸ್ಪೀಕರ್ ಓಂ ಬಿರ್ಲಾ ಸರ್ಕಾರದ ಸದಸ್ಯರಂತೆ ವರ್ತಿಸ್ತಾ ಇದ್ದಾರೆ. ವಿಪಕ್ಷಗಳ ಧ್ವನಿಯನ್ನ ಅಡಗಿಸಲು ಸರ್ಕಾರ ಹೂಡಿರುವ ಹೊಸ ತಂತ್ರ ಅನ್ನೋದು ರಾಹುಲ್ ಗಾಂಧಿಯವರ ನೇರ ಆರೋಪ. ಆದರೆ ಸ್ಪೀಕರ್ ಓಂ ಬಿರ್ಲಾ ರಾಹುಲ್ ಗಾಂಧಿ ಆರೋಪಕ್ಕೆ ಕಲಾಪದಲ್ಲೇ ತಿರುಗೇಟು ಕೊಟ್ರು. इस सदन में पिता पुत्री माँ बेटी पति पत्नी सदस्य रहें. इस परिप्रेक्ष्य में मेरा नेता परिपक्ष से अपेक्षा है कि लोकसभा प्रक्रिया का संचालन नियम 349 के वर्णित सभा में पालनीय नियमों के अनुरूप सदन में आचरण व्यवहार करें, जो सदन की मर्यादा और प्रतिष्ठा के अनुरूप रहना चाहिए. मैं पुनः आग्रह करता हूं, इस सदन में विशेष रूप से प्रतिपक्ष के नेता से तो ये अपेक्षा की जाती है कि वो आचरण रखें. ಪ್ರಧಾನಿ ಮೋದಿಯವರು ಮಾತಾಡ್ತಿದ್ದಾಗಲೂ ರಾಹುಲ್ ಗಾಂಧಿ ಎದ್ದು ನಿಲ್ತಿದ್ರು. ಕೇಂದ್ರ ಸಚಿವರು ಮಾತಾಡ್ತಿದ್ರು, ಸುಮ್ಮನೆ ಮಾತಾಡ್ತಿದ್ರು ಅನ್ನೋದು ಬಿಜೆಪಿಯವರ ಆರೋಪ. ಆದರೆ ಪ್ರತಿಪಕ್ಷ ನಾಯಕನಾದ ನನಗೆ ಪ್ರಶ್ನೆ ಎತ್ತುವ ಹಕ್ಕನ್ನೇ ಕಸಿದುಕೊಳ್ತಿದ್ದು ಸ್ಪೀಕರ್ ಪಕ್ಷದ ಪರವಾಗಿದ್ದಾರೆ ಅಂತ ಆರೋಪಿಸುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.